ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಚಾಮುಂಡೇಶ್ವರಿ ವದಂತಿ ಮಹೋತ್ಸವವು ಚಾಮುಂಡೇಶ್ವರಿ ಜನ್ಮೋತ್ಸವ ದಿನದ ಪೂಜಾ ಸಮಯ ಮತ್ತು ಮುಹೂರ್ತದ ಬಗ್ಗೆ ಹಾಗೂ ಚಾಮುಂಡೇಶ್ವರಿ ಪೂಜೆ ಮಾಡುವ ಸರಳ ವಿಧಾನವನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಶ್ರೀ ಚಾಮುಂಡೇಶ್ವರಿ ವದಂತಿ ಮಹೋತ್ಸವವನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದಂದು ಆಚರಣೆ ಮಾಡುತ್ತೇವೆ. 2026ನೇ ಸಾಲಿನಲ್ಲಿ ಚಾಮುಂಡೇಶ್ವರಿ ವದಂತಿಯು ಆಗಸ್ಟ್ 4ನೇ ತಾರೀಕು ಮಂಗಳವಾರದಂದು ಬರುತ್ತದೆ. ಮನೆಯಲ್ಲಿ ತಾಯಿಯ ಆರಾಧನೆ ಮಾಡಲು ಶುಭ ಮುಹೂರ್ತ, ಪೂಜಾ ವಿಧಾನ ಮತ್ತು ನೈವೇದ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ವದಂತಿ ದಿನದ ಪೂಜಾ ಸಮಯ ಮತ್ತು ಮುಹೂರ್ತಗಳು. ದಿನಾಂಕ ಆಗಸ್ಟ್ 4ನೇ ತಾರೀಕು 2026ರಂದು ಮಂಗಳವಾರ ಆಚರಣೆ ಮಾಡುತ್ತೇವೆ. ಬೆಳಗಿನ ಶುಭ ಮುಹೂರ್ತ ಬೆಳಿಗ್ಗೆ 6:15 ಬೆಳಿಗ್ಗೆ 8:30 ದೇವಿಯ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಅಮೃತ ಕಾಲ ಶುಭ ಸಮಯವು ಬೆಳಿಗ್ಗೆ 9:15 11 ಗಂಟೆಯವರೆಗೆ ಇರುತ್ತದೆ. ಈ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಮೈಸೂರು ಚಾಮುಂಡಿ ಬೆಟ್ಟದ ದರ್ಶನದ ಸಮಯವೆಂದರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವದಂತಿ ದಿನದಂದು ಸಾರ್ವಜನಿಕ ದರ್ಶನವು ಬೆಳಿಗ್ಗೆ 7:30 ಮಧ್ಯಾಹ್ನ 2 ಗಂಟೆಯವರೆಗೆ ಇರುತ್ತದೆ ಮತ್ತು ಸಂಜೆ 3:30 ರಾತ್ರಿ 9 ಗಂಟೆಯವರೆಗೆ ಇರುತ್ತದೆ. ಮನೆಯಲ್ಲಿ ಸರಳವಾಗಿ ಚಾಮುಂಡೇಶ್ವರಿ ಪೂಜೆ ಮಾಡುವ ಸರಳ ಪೂಜಾ ವಿಧಾನವೆಂದರೆ ಮನೆಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಅಥವಾ ಸಣ್ಣ ವಿಗ್ರಹವಿದ್ದರೆ ನಾನು ಹೇಳುವ ವಿಧಿಯಲ್ಲಿ ಪೂಜೆಯನ್ನು ಮಾಡಬಹುದು. ಪೂಜೆಯ ಸಿದ್ಧತೆ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಿಕೊಂಡು ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಿ ಕೆಂಪು ಬಣ್ಣದ ವಸ್ತ್ರದ ಮೇಲೆ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಕಳಶ ಸ್ಥಾಪನೆ ಮಾಡುವ ವಿಧಾನ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ತಾಮ್ರ ಮತ್ತು ಹಿತ್ತಾಳೆಯ ಬಿಂದಿಗೆಗೆ ನೀರು, ಅರಿಶಿನ, ಕುಂಕುಮ, ನಾಣ್ಯವನ್ನು ಹಾಕಿ 5 ವೀಳ್ಯದೆಲೆ ಮತ್ತು ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಿಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಮೊದಲು ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ದೀಪಾರಾಧನೆಯನ್ನು ಮಾಡಿ ದೇವಿಯ ಎದುರು ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿ ವದಂತಿಯ ದಿನ ಬೆಲ್ಲದ ದೀಪ, ಅಕ್ಕಿ ಹಿಟ್ಟಿನಿಂದ ಮಾಡಿದ ಪಣತಿಗೆ ಬೆಲ್ಲ ಮತ್ತು ತುಪ್ಪವನ್ನು ಹಾಕಿ ಹಚ್ಚುವುದು ವಿಶೇಷ. ಹಿಟ್ಟಿನಿಂದ ಮಾಡಿದ ದೀಪವನ್ನು ಹಚ್ಚಿ. ಅಲಂಕಾರ. ದೇವಿಗೆ ಪ್ರಿಯವಾದ ಕೆಂಪು ಕಣುಗಲು ಹೂವು, ಗುಲಾಬಿ ಹೂವು, ಮಲ್ಲಿಗೆ ಹೂವುಗಳಿಂದ ಮತ್ತು ಕುಂಕುಮದಿಂದ ಅರ್ಚನೆ ಮಾಡಿ. ಚಾಮುಂಡೇಶ್ವರಿ ಫೋಟೋ ಅಥವಾ ವಿಗ್ರಹಕ್ಕೆ ಕುಂಕುಮ, ಅರಿಶಿನ, ಚಂದನ ಹೂವುಗಳಿಂದ ಅಲಂಕಾರ ಮಾಡಿಕೊಂಡು ಮಂತ್ರ ಪಠನೆ ಮಾಡಿ. ಪೂಜೆಯ ವೇಳೆ ಚಾಮುಂಡೇಶ್ವರಿ ಅಷ್ಟೋತ್ತರ ಅಥವಾ ದೇವಿಯ ಮೂಲ ಮಂತ್ರವನ್ನು ಜಪ ಮಾಡಿ. ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಮಹಾಮಂಗಳಾರತಿ. ಕೊನೆಯಲ್ಲಿ ಕರ್ಪೂರದ ಆರತಿಯನ್ನು ಬೆಳಗಿ ಘಂಟಾನಾದದೊಂದಿಗೆ ದೇವಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಚಾಮುಂಡೇಶ್ವರಿ ದೇವಿಗೆ ಪ್ರಿಯವಾದ ನೈವೇದ್ಯಗಳು. ದೇವಿಗೆ ತಂಪಾದ ಮತ್ತು ಮಧುರವಾದ ಭಕ್ಷ್ಯಗಳು ಅಚ್ಚುಮೆಚ್ಚು. ವದಂತಿ ದಿನದಂದು ಈ ಕೆಳಗಿನ ನೈವೇದ್ಯಗಳನ್ನು ಅರ್ಪಿಸಬಹುದು. ಬೆಲ್ಲದ ಪಾಯಸ ಅಥವಾ ಪರಮಾನ್ನ. ಅಕ್ಕಿ, ಹಾಲು ಮತ್ತು ಬೆಲ್ಲದಿಂದ ಮಾಡಿದ ಪಾಯಸ ತಾಯಿಗೆ ತುಂಬ ಪ್ರಿಯ, ಅತ್ಯಂತ ಪ್ರಿಯವಾದದ್ದು. ಇದನ್ನು ಸಮರ್ಪಣೆ ಮಾಡಿ. ಕೇಸರಿ ಬಾತು. ರವೆ ಶಿರ, ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ ಕೇಸರಿ ಬಾತನ್ನು ಸಮರ್ಪಣೆ ಮಾಡಿ. ಪಂಚಾಮೃತ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಮಿಶ್ರಿತ ಪಂಚಾಮೃತವನ್ನು ನೈವೇದ್ಯ ಮಾಡಿ. ನಿಂಬೆಹಣ್ಣಿನ ಚಿತ್ರಾನ್ನ. ದೇವಿಗೆ ಹುಳಿ ಖಾರದ ನೈವೇದ್ಯವಾಗಿ ಚಿತ್ರಾನ್ನವನ್ನು ಇಡಬಹುದು. ತಾಂಬೂಲ ಮತ್ತು ಹಣ್ಣುಗಳು. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಸಮರ್ಪಿಸುವುದು ಕಡ್ಡಾಯ. ಭಕ್ತಾದಿಗಳಿಗೆ ಪ್ರಮುಖ ಸೂಚನೆಗಳು. ಸಾರಿಗೆ ಮತ್ತು ನಿಯಮಗಳು. ಖಾಸಗಿ ವಾಹನಗಳ ನಿಷೇಧ. ವದಂತಿ ಉತ್ಸವದ ದಿನದಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳು, ಕಾರು, ಬೈಕು ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಉಚಿತ ಸಾರಿಗೆ ಸೌಲಭ್ಯ. ಭಕ್ತರ ಅನುಕೂಲಕ್ಕಾಗಿ ಲಲಿತಾ ಮಹಲ್ ಮೈದಾನದಿಂದ ಶಶಿ ರಂಜನ್ ಮೈದಾನ ಬೆಟ್ಟಕ್ಕೆ ಉಚಿತ KSRTC ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ವಿಶೇಷ ದರ್ಶನ ಟಿಕೆಟ್. ಧರ್ಮ ದರ್ಶನ ಉಚಿತವಾಗಿದ್ದು ಶೀಘ್ರ ದರ್ಶನ ಬಯಸುವವರಿಗೆ 300 ಮತ್ತು 50ರ ವಿಶೇಷ ಪ್ರವೇಶ ಟಿಕೆಟ್ಗಳು ಲಭ್ಯವಿರುತ್ತವೆ. ಧಾರ್ಮಿಕ ವಿಧಿವಿಧಾನಗಳು.
ಮುಂಜಾನೆಯೇ ದೇವಸ್ಥಾನದಲ್ಲಿ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಮತ್ತು ಸಹಸ್ರನಾಮಾರ್ಚನೆಗಳು ನೆರವೇರುತ್ತವೆ. ಚಿನ್ನದ ಪಲ್ಲಕ್ಕಿ ಉತ್ಸವ. ಮೈಸೂರು ರಾಜವಂಶಸ್ಥರ ಸಮ್ಮುಖದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಾಲಯದ ಸುತ್ತಲೂ ಭವ್ಯ ಮೆರವಣಿಗೆ ಮಾಡಲಾಗುತ್ತದೆ. ಚಾಮುಂಡೇಶ್ವರಿ ವದಂತಿಯ ಮಹತ್ವ ಮತ್ತು ಇತಿಹಾಸ. ಐತಿಹಾಸಿಕ ಹಿನ್ನೆಲೆ ಎಂದರೆ ಕ್ರಿಸ್ತ ಶಕ 1820ರಲ್ಲಿ ಮೈಸೂರಿನ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ದೇವಿಯ ಚಿನ್ನದ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಈ ದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ವದಂತಿ ಉತ್ಸವವನ್ನು ಆಚರಣೆ ಮಾಡುತ್ತೇವೆ. ವಿಶೇಷ ಅಲಂಕಾರ. ಈ ದಿನದಂದು ತಾಯಿ ಚಾಮುಂಡೇಶ್ವರಿಗೆ ಹೂವು, ಹಣ್ಣು ಮತ್ತು ಆಭರಣಗಳಿಂದ ಅತ್ಯಂತ ಭವ್ಯವಾಗಿ ಅಲಂಕಾರ ಮಾಡಲಾಗುತ್ತದೆ. ಸ್ನೇಹಿತರೆ, ಆಗಸ್ಟ್ 4ನೇ ತಾರೀಕು 2026ರಂದು ಮಂಗಳವಾರದಂದು ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವದಂತಿ ಮಹೋತ್ಸವ ಜನ್ಮೋತ್ಸವ ಆಚರಣೆ ಮಾಡುತ್ತಿದ್ದೇವೆ. ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ಈ ಪವಿತ್ರ ಜನ್ಮೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಮೈಸೂರಿನ ರಕ್ಷಕ ದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವದಂತಿ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅತ್ಯಂತ ವೈಭವದಿಂದ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಚಾಮುಂಡೇಶ್ವರಿ ಜನ್ಮೋತ್ಸವ ಯಾವ ಸಮಯದಲ್ಲಿ ಬಂದಿದೆ, ಯಾವ ದಿನ ಬಂದಿದೆ, ವದಂತಿ ದಿನದ ಪೂಜಾ ಸಮಯ ಮತ್ತು ಮುಹೂರ್ತದ ಬಗ್ಗೆ ಹಾಗೂ ಮನೆಯಲ್ಲಿ ಚಾಮುಂಡೇಶ್ವರಿ ಪೂಜೆ ಮಾಡುವ ಸರಳ ವಿಧಾನದ ಬಗ್ಗೆ ಮತ್ತು ಚಾಮುಂಡೇಶ್ವರಿ ದೇವಿಗೆ ಪ್ರಿಯವಾದ ನೈವೇದ್ಯಗಳು ಯಾವುವು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.